ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಿಮ್ಮ ಒಂದು KJD ಪಾಲಿಸಿಯಲ್ಲಿ ಅಥವಾ ನಿಮ್ಮ KJD ಲಾಗಿನ್ನಲ್ಲಿ ನಿಮ್ಮ ಜಿಮೇಲು ಮತ್ತು ಮೊಬೈಲ್ ನಂಬರ್ ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೇಕು ಅಂತ ನೀವೇನು ಮಾಡಬೇಕಪ್ಪ ಅಂದರೆ, ಗೂಗಲಲ್ಲಿ ಹೋಗಿ KGID ಅಂತ ಲಾಗಿನ್ ಅಂತ ಟೈಪ್ ಮಾಡಿ ಸ್ನೇಹಿತರೆ. ಈ ರೀತಿ KGID ಅಂತ ಬರುತ್ತೆ. ಅದ್ರ ಮೇಲೆ ಟಚ್ ಮಾಡಿದಾಗ ಮತ್ತೊಂದು ಪೇಜ್ ನಿಮ್ಗೆ ಓಪನ್ ಆಗುತ್ತೆ. ಇದು ಡೆಸ್ಕ್ಟಾಪ್ ಸೈಟ್ ಆಫ್ ಮಾಡ್ಕೊಳ್ಳಿ. ಮೇಲೆ 3 ಡಾಟ್ಸ್ ಇರ್ತಾವಲ್ಲ, ಅದ್ರ ಮೇಲೆ ಆಫ್ ಮಾಡ್ಕೊಳ್ಳಿ ಡೆಸ್ಕ್ಟಾಪ್ ಸೈಟ್ ಆಫ್ ಮಾಡಿಕೊಂಡ್ರೆ ಇಲ್ಲಿ ಕ್ಯಾಪ್ಚಾ ಕಂಪ್ಲೀಟ್ ಕಾಣಿಸುತ್ತೆ ಸ್ನೇಹಿತರೆ. ಇಲ್ಲ ಅಂದರೆ ಕಾಣಿಸೋದಿಲ್ಲ. ಸೊ ನಾನೇನು ಮಾಡ್ತೀನಿ ಈಗ ಅಂದರೆ, ನನ್ನ KJD ನಂಬರನ್ನು ಹಾಕ್ತೀನಿ. KJD ನಂಬರ್ ಹಾಕಿ ಇಲ್ಲಿ ಮೊಬೈಲ್ ನಂಬರ್ ಮೇಲೆ ಟಚ್ ಮಾಡಿದ್ರೆ ಅಥೆಂಟಿಕೇಟ್ ಬರುತ್ತೆ ಸ್ನೇಹಿತರೆ. ಅಥೆಂಟಿಕೇಟ್ ಬಂದಾಗ ಅದಕ್ಕೊಂದು OTP ಬರುತ್ತೆ. ನಿಮ್ಮ ಒಂದು ರಿಜಿಸ್ಟರ್ ಆಗಿರೋಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ಆ OTPಯನ್ನು ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಎಂಟ್ರಿ ಮಾಡಿದ್ಮೇಲೆ ಮತ್ತೆ ಇಲ್ಲಿ ಏನಾಯಿತು ಅದನ್ನೇ ಹಾಕಬೇಕಾಗತ್ತೆ. ಈಗ OTP ಬಂದಿದೆ. ಸೊ ನಾನು OTPಯನ್ನು ಅಲ್ಲಿ ಕಾಪಿ ಮಾಡಿಕೊಂಡು ಸೇಮ್ ಮತ್ತೆ ಪೇಸ್ಟ್ ಮಾಡ್ತಾಯಿದ್ದೀನಿ. ಕ್ಯಾಪ್ಚಾನೂ ಸಹ ಅಷ್ಟೇ, ಟೈಪ್ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿ. ಈ ಥರ ಕಾಪಿ ಮಾಡಿಕೊಂಡು ಇದನ್ನು ಈ ಥರ ಇದು ಮಾಡಿ ಬರುತ್ತೆ. ಈಗ ಲಾಗಿನ್ ಆಗಿ, ಯಾಕಂದರೆ ಆ ಥರ ಕಾಪಿ ಪೇಸ್ಟ್ ಮಾಡಿದ್ರೆ ನಮ್ಮದು ಕರೆಕ್ಟಾಗಿ ಪಾಲಿಸಿ ಓಪನ್ ಆಗುತ್ತೆ. ಇಲ್ಲಾಂದ್ರೆ ಅವರೊಂದು ಕೊಡೋದು, ನಾವೊಂದು ಎಳೆಯೋದು, ಹಾಕೋದು ಒಂದಾಗುತ್ತೆ. ಸೊ ಈ ರೀತಿ ಓಪನ್ ಆಗುತ್ತೆ. ಮತ್ತು ನಾನು ಏನು ಮಾಡ್ತೀನಿ, ಡೆಸ್ಕ್ಟಾಪ್ ಸೈಟನ್ನು ಆನ್ ಮಾಡ್ಕೊತೀನಿ. ಆನ್ ಮಾಡಿಕೊಂಡು ಇಲ್ಲಿ ಮೇಲೆ 3 ಅಡ್ಡಗೆರೆ ಇದಾವಲ್ಲ, ಈ ಅಡ್ಡಗೆರೆ ಮೇಲೆ ಟಚ್ ಮಾಡ್ತೀನಿ. ಇಲ್ಲಿ ಲೈಫ್ ಇನ್ಶೂರೆನ್ಸ್ ಅಂತ ಇದ್ರ ಮೇಲೆ ಸ್ನೇಹಿತರೆ, ಇದ್ರ ಮೇಲೆ ಟಚ್ ಮಾಡ್ತೀನಿ. ಲೈಫ್ ಇನ್ಶೂರೆನ್ಸ್ ಮೇಲೆ ಟಚ್ ಮಾಡಿದಾಗ ಇದು ಅಪ್ಲೈ ಫಾರ್ KJD ಪಾಲಿಸಿ ಬೇಡ, ಎಂಪ್ಲಾಯಿ ಆಫೀಸರ್ ಆ್ಯಂಡ್ ಅದರ್ ಡೀಟೇಲ್ಸ್ ಅಂತಿದೆಯಲ್ಲ ಸ್ನೇಹಿತರೆ, ಅದ್ರ ಮೇಲೆ ಟಚ್ ಮಾಡೋಣ. ಅದ್ರ ಮೇಲೆ ಟಚ್ ಮಾಡಿದಾಗ ಏನಾಗತ್ತಪ್ಪ ಅಂದರೆ, ಈ ರೀತಿ ನಿಮ್ಮ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ನಿಮ್ಮ ಹೆಸರಿದೆ, ನಿಮ್ಮ ಜಿಮೇಲ್ ಇದೆ, ನಿಮ್ಮ ಒಂದು ಪ್ರೆಸೆಂಟ್ ಅಡ್ರೆಸ್ ಇದೆ, ಮತ್ತು ನಿಮ್ಮ ಪಾನ್ ನಂಬರ್ ಇದೆ, ನಿಮ್ಮ ಪೇ ಸ್ಕೇಲ್ ಇದೆ, ನಿಮ್ಮ ಮೊಬೈಲ್ ನಂಬರ್ ಇದೆ, ನಿಮ್ಮ DDO ಕೋಡ್ ಇದೆ, ನಿಮ್ಮ DDO ಪ್ಲೇಸ್ ಆಫ್ ಪೋಸ್ಟಿಂಗು ಇದೆ. ಮತ್ತು ಲಾಸ್ಟ್ ಆಪ್ಷನ್ ಇವೆಲ್ಲದೂ ಅಪ್ಡೇಟ್ ಮಾಡ್ಕೋಬೋದು ನೋಡಿ. ಜಿಮೇಲ್ ಅಪ್ಡೇಟ್ ಮಾಡ್ಕೋಬೋದು. ಮತ್ತು ಪ್ರೆಸೆಂಟ್ ಡೆಸಿಗ್ನೇಷನ್, ನಿಮ್ಮ ಡೆಸಿಗ್ನೇಷನ್ ಮೇಲೆ ಹಿಂಗೆ ಟಚ್ ಮಾಡಿದ್ರೆ ಎಲ್ಲ ಆಪ್ಷನ್ಸು ಓಪನ್ ಆಗ್ತವೆ. ಈ ರೀತಿ ನಿಮ್ಮ ಯಾವ ಆಪ್ಷನ್ ಬೇಕೋ ಆ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಆ ಒಂದು ನಿಮ್ಮ ಒಂದು ಪೋಸ್ಟಿಂಗ್ನ ಡೆಸಿಗ್ನೇಷನ್ನ ಆಯ್ಕೆ ಮಾಡ್ಕೋಬೋದು ಸ್ನೇಹಿತರೆ. ಆಯ್ಕೆ ಮಾಡಿಕೊಂಡು ಅದನ್ನು ನೀವು ಅಲ್ಲಿ ಕೊಡ್ಬೋದು ಸ್ನೇಹಿತರೆ. ಕೆಳಗೆ ಮತ್ತು ಮೊಬೈಲ್ ನಂಬರ್ ಇದೆ, ಮೊಬೈಲ್ ನಂಬರ್ನೂ ಆಯ್ಕೆ ಮಾಡ್ಕೋಬೋದು. ಡೂ ಯು ವಾಂಟ್ ಟು ಅಪ್ಡೇಟ್ ದ DDO ಕೋಡ್, ನೀವೇನಾದರೂ ಟ್ರಾನ್ಸ್ಫರ್ ಆಗಿದ್ದರೆ ನಿಮ್ಮ DDO ಕೋಡನ್ನು ಸಹ ಇಲ್ಲಿ ಅಪ್ಡೇಟ್ ಮಾಡ್ಕೋಬೋದು ಸ್ನೇಹಿತರೆ. ಅಪ್ಡೇಟ್ ಮಾಡಬೇಕಂದ್ರೆ ಇಲ್ಲಿ ಎಸ್ ಕೊಡಬೇಕಾಗುತ್ತೆ. ಎಸ್ ಕೊಟ್ಟ ಮೇಲೆ ಏನಾಗುತ್ತೆ, ಇಲ್ಲಿ ಸುಮಾರು ಆಪ್ಷನ್ಸ್ ಬರ್ತವೆ. ಇಲ್ಲಿ DDO ಕೋಡ್ ಎಂಟ್ರಿ ಮಾಡಬೇಕಾಗುತ್ತೆ ಅಥವಾ DDO ಆಫೀಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಎಂಟ್ರಿ ಮಾಡಿ ನೀವು ಇಲ್ಲಿ ಕೆಳಗೆ ಸೇವ್ ಅನ್ನೋದನ್ನು ಕೊಡಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ನೀವು ಇಲ್ಲಿ ಸೇವ್ ಕೊಟ್ಟ ಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ ಆಗಲಿ, ನಿಮ್ಮ ಒಂದು ಏನು ಜಿಮೇಲ್ ಆಗಲಿ, ನಿಮ್ಮ ಒಂದು DDO ಕೋಡ್ ಆಗಲಿ ಅಪ್ಡೇಟ್ ಆಗುತ್ತೆ ಸ್ನೇಹಿತರೆ. ಈ ರೀತಿ KJD ಲಾಗಿನ್ ಆಗಿ ನೀವು ನಿಮ್ಮ ಮೊಬೈಲ್ ನಂಬರನ್ನು ಮತ್ತು ಜಿಮೇಲನ್ನು ಅಪ್ಡೇಟ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನಿಮ್ಮ ಮೊಬೈಲ್ ನಂಬರು ಜಿಮೇಲ್ ಕರೆಕ್ಟಾಗಿದ್ದರೆ ಅಷ್ಟೇ ನಿಮಗೆ ಹೊಸ KJD ಪಾಲಿಸಿ ಮಾಡಬೇಕಂದ್ರೂ ಅನುಕೂಲ ಆಗುತ್ತೆ, ಲೋನ್ ಮಾಡಬೇಕಂದ್ರೂ ಅನುಕೂಲ ಆಗುತ್ತೆ. ಈಗ ಏನು ಮಾಡಬೇಕಂದ್ರೆ ಸ್ನೇಹಿತರೆ, ನಾವು ಈ ರೀತಿ ಎಂಟ್ರಿ ಕೊಟ್ಟ ಮೇಲೆ ಎಲ್ಲ ಆಪ್ಷನ್ಸ್ ಓಕೆ ಆದಮೇಲೆ ಇಲ್ಲಿ ಜಿಮೇಲು ಮತ್ತು ಮೊಬೈಲ್ ನಂಬರ್ ಎಲ್ಲ ಹಾಕಿದ ಮೇಲೆ ಇಲ್ಲಿ ಪಕ್ಕದಲ್ಲಿ ಸೇವ್ ಅಂತಿದ್ದಲ್ಲ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಈ ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ವಾರ್ನಿಂಗ್ ಅಂತ ಬರುತ್ತೆ. ವಾರ್ನಿಂಗ್ ಮತ್ತು ಸೇವ್ ಕೇಳುತ್ತೆ. ಇಲ್ಲಿ ಓಕೆ ಕೊಡಿ. ಓಕೆ ಕೊಟ್ಟ ಮೇಲೆ ನಿಮ್ಮದು ಆ ಒಂದು ಎಲ್ಲ ಡೀಟೇಲ್ಸು ಅಪ್ಡೇಟ್ ಆಗಿ ಸೇವ್ ಆಗುತ್ತೆ. ಇದು ಫಸ್ಟ್ ಪಾಲಿಸಿಯಲ್ಲಿ ಸೇವ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ನೀವು ನಿಮ್ಮ ಒಂದು KJD ನಂಬರ್, ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೇ ರೀತಿ SAT, SUDICE, HRMS, KJD ಎಲ್ಲ ರೀತಿಯ ನೋಟಿಫಿಕೇಷನ್ಗಳು ಬರುತ್ತದೆ ನಿಮಗೆ. ಥ್ಯಾಂಕ್ ಯು ಸ್ನೇಹಿತರೆ.